ಮೇಲಿನ ಸಿಪ್ಪಿ ಸಹಿತ ದಪ್ಪ ಹಸಿರು ಬರೋದ್ರಿಂದ 36 ವರ್ಷದಿಂದ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ. ಈ ತೆನಿ ಉದ್ದ ಬರ್ತೈತಿ. ಆಮೇಲೆ ಮಿನಿಮಮ್ ನಿಮ್ಗೆ ಅವರೇಜ್ ಬೇರೆವೆಲ್ಲ 14ರಿಂದ 16 ಸಾಲ ಬರ್ತಾವೆ. ಇದು 16ರಿಂದ 18 ಸಾಲ ಬರ್ತೈತಿ. 1ರಿಂದ 1.5 kg ತೆನಿ ಬರೋದ್ರಿಂದ ನಿಮ್ಮ ಸೈಲೇಜ್ಗೆ ಒಳ್ಳೆ ಸೂಕ್ತವಾಗಿದ್ದು. ಕಣ್ಣ ಇರುತ್ತಲ್ಲ ಒಳ್ಳೆ ದಷ್ಟಪುಷ್ಟವಾಗಿರುತ್ತೆ. ಹಸುಗಳು ತಿನ್ನೋದ್ರಿಂದ ಹಾಲಿನ ಪ್ರಮಾಣ ಹೆಚ್ಚಿಗೆ ಆಗುತ್ತೆ. 8ರಿಂದ 8.5 ಅಡಿ ಮಟ್ಟ ಬರುತ್ತೆ. ಈಗ ಸೈಲೇಜ್ ಅಲ್ಲಿ ಈ ಜೋಳನ ವರ್ಷ ಪೂರ್ಣ ಸಹಿತ ಇದನ್ನ ಬೆಳಿಬಹುದು. ಒಬ್ಬ ರೈತನಿಗೆ 10 ಟನ್ ಹೆಚ್ಚಿಗೆ ಬಂತು ಅಂದ್ರೆ 30ರಿಂದ 35 ಸಾವಿರ ರೂಪಾಯಿ ಅಜಿತ್ ಸೂರ್ಯ ಬೆಳೆಯೋದ್ರಿಂದ ಲಾಭ ಇದೆ. ಈಗ ಇದು ಅಜಿತ್ ಸೂರ್ಯ ಪರಿಚಯ ಮಾಡಿದ ಮ್ಯಾಕ ಇದು ಚೆನ್ನಾಗಿ ಬೆಳೆದ ಸರ್. ಒಂದು ಎಕರೆಗೆ 25ರಿಂದ 30 ಟನ್ ಬರ್ಬೋದು ಅಂತ ನಿರೀಕ್ಷೆ ಐತಿ ಸರ್. ಬರ್ತೈತಿ, ದಪ್ಪನ ಐತಿ, ತೆನಿನೂ ಮಸ್ತ್ ಐತಿ ಸರ್. ನಮ್ಮ ಹೆಸರು ರುದ್ರೇಶ್ ಕೊಳ್ಳೇರ್ ಅಂತ ಹೇಳಿ. ನಾವು ಅಜಿತ್ ಸೀಡ್ಸ್ ಕಂಪನಿಯಲ್ಲಿ ಏರಿಯಾ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಸುಮಾರು ನಮ್ದು ಅಜಿತ್ ಕಂಪನಿ 36 ವರ್ಷದಿಂದ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ. ಈ ನೋಡ್ರಿ ಅಜಿತ್ ಸೂರ್ಯ ಸುಮಾರು ನಿಮಗೆ 8ರಿಂದ 8.5 ಅಡಿ ಮಟ್ಟ ಬರುತ್ತೆ. ಎಲೆ ಮತ್ತು ಏನು ತೆನೆ ಏನಂತೆ ಎಲ್ಲ ದಷ್ಟಪುಷ್ಟವಾಗಿರುತ್ತೆ. ನೋಡಿ ಇದು ಏನು ಕಣ್ಣ ಇರುತ್ತಲ್ಲ ಒಳ್ಳೆ ದಷ್ಟಪುಷ್ಟವಾಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಅನ್ಬೋದು ಏನಪ್ಪ 8 ಹೈಟ್ ಹೋಗುತ್ತೆ ಏನು ಬೀಳಲ್ಲ ಅಂಥೇಳಿ. 8 ಅಡಿ ಹೈಟ್ ಹೋದ್ರೂ ಸಹಿತ ಯಾವುದೇ ಕಾರಣಕ್ಕೂ ಕೆಳ ಬೀಳಲ್ಲ. ಯಾಕಂತ ಹೇಳಿದರೆ ಇದು ಕಾಂಡ ದಪ್ಪ ಗಟ್ಟಿ ಇರುತ್ತೆ. ಆಮೇಲೆ ಎಲೆಗಳು ಪೌಷ್ಟಿಕಾಂಶವಾಗಿರ್ತವೆ. ಈಗ ಸೈಲೇಜಲ್ಲಿ ಈ ಜೋಳನ ಪ್ರತಿ ತಿಂಗಳು ಬೆಳಿಬೋದು. ಯಾವುದೇ ಇದೇ ತಿಂಗಳು ಬೆಳಿಬೇಕು ಅಂತ ಏನಿಲ್ಲ. ಪ್ರತಿ ವರ್ಷ ಪೂರ್ಣ ಸಹಿತ ಇದನ್ನು ಬೆಳಿಬೋದು. ಒಂದು ಗಿಡದಲ್ಲಿ ನಿಮಗೆ ಒಂದೇ ತೆನೆ ಬರುತ್ತೆ. ಬಟ್ ಇದು ಏನಕ್ಕೆ ಅಂತ ಹೇಳಿದರೆ ಅವರೇಜ್ ನಿಮಗೆ ದಪ್ಪ ಬರುತ್ತೆ. ಏನು ಸೈಲೇಜ್ ಮಾತು ಅಂತ ಹೇಳಿದರೆ 1ರಿಂದ 1.5 kg ತೆನಿ ಬರೋದ್ರಿಂದ ನಿಮ್ಗೆ ಸೈಲೇಜ್ಗೆ ಒಳ್ಳೆ ಸೂಕ್ತವಾಗಿದ್ದು. ನಿಮಗೆ ಸೈಲೇಜ್ಗೆ ಅಂತ ಹೇಳಿದರೆ ನಿಮಗೆ 85ರಿಂದ 90 ದಿನ 85ರಿಂದ 90 ದಿನಕ್ಕೆ ಒಳ್ಳೆ ದಷ್ಟಪುಷ್ಟವಾಗಿ ಬಂದಿರುತ್ತೆ. ಆ ಟೈಮಲ್ಲಿ ನೀವು ಕಟಾವು ಮಾಡೋದ್ರಿಂದ ಒಳ್ಳೆ ಮೇವು ಬರುತ್ತೆ. ಸೈಲೇಜ್ಗಾದರೆ ಇವತ್ತಿನ ಈಗ ನೆಟ್ ಪ್ರೆಸೆಂಟ್ ಎಲ್ಲ ಕಡೆ ಇದೆಯಲ್ಲ, ನಿಮಗೆ ಅವರೇಜ್ ಆಗಿ 28ರಿಂದ 30 ಟನ್ವರೆಗೂ ಒಂದು ಎಕರೆಯಲ್ಲಿ ಸೈಲೇಜ್ ತೆಗಿಬೋದು. ಬೇರೆ ಜೋಳಕ್ಕೂ ನಮ್ಮ ಜೋಳಕ್ಕೂ ವ್ಯತ್ಯಾಸ ಏನಂತ ಹೇಳಿದರೆ ಈ ಸೈಲೇಜ್ ಇದನ್ನು ಮಹತ್ವ ತೊಗೊಂಡಾಗ ಬೇರೆವೆಲ್ಲ ಏನು ಅಂತ ಹೇಳಿದರೆ ಇವತ್ತು ಇಷ್ಟು ಹೈಟ್ ಬರಲ್ಲ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ ತೆನೆ ದಪ್ಪವಾಗಿರೋದ್ರಿಂದ ಈ ತೆನೆಗಳಲ್ಲಿ ಸಾಲಲ್ಲಿ ಮಿನಿಮಮ್ 18ರಿಂದ 20 ಸಾಲ ಇರುತ್ತೆ. ಆಮೇಲೆ ಇನ್ನೊಂದು ರೈತರಿಗೆ ಏನು ಮಹತ್ವ ಅಂತ ಹೇಳಿದರೆ ಬೇರೆವೆಲ್ಲ ನಿಮಗೆ ಅವರೇಜ್ 18ರಿಂದ 20 ಟನ್ ಬರ್ತವೆ ಒಂದು ಎಕರೆಗೆ. ಇದು ನಿಮಗೆ ಅವರೇಜ್ 30 ಟನ್ ಬರುತ್ತೆ. ಅಂದರೆ ಇವತ್ತಿನ ಲೆಕ್ಕ ಅವರೇಜೇ ಒಂದು 3ರಿಂದ 3.5 ಸಾವಿರ 1 ಟನ್ನಿಗಿದ್ದಾಗ ಇವತ್ತೊಬ್ಬ ರೈತಗೆ 10 ಟನ್ ಒಂದು ಎಕರೆಗೆ ಹೆಚ್ಚಿಗೆ ಬಂದಾಗ 30,000 ರೂಪಾಯಿ ಲಾಭ ಇರುತ್ತೆ. ಇದು ಒಳ್ಳೆ ಸ್ವೀಟಾಗಿ ಬರುತ್ತೆ. ಈಗ ಬೇರೆಯವಕ್ಕೆ ನೀವು ಬೇರೆಯವಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದರೆ ಕೆಲವೊಂದು ಹೈಬ್ರಿಡ್ಗಳಲ್ಲಿ ಸುಂಕ ಬರುತ್ತೆ. ಆ ಸುಂಕ ಬರೋದ್ರಿಂದ ಆ ಹಸುಗಳು ಏನು ಮಾಡ್ತಾವೆ ತಿನ್ನಕ್ಕೆ ಇಷ್ಟಪಡಲ್ಲ. ಇದು ಹಂಗಾಗಲ್ಲ. ಇದು ಏನಂತ ಹೇಳಿದರೆ ಇದು ಸ್ವೀಟ್ ಬರೋದ್ರಿಂದ ಇದು ಹಸುಗಳು ತಿನ್ನಕ್ಕೆ ಇಷ್ಟಪಡ್ತಾವೆ ಮತ್ತು ಹಾಲಿನ ಪ್ರಮಾಣನೂ ಹೆಚ್ಚಿಗೆ ಬರುತ್ತೆ. ಒಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳಿದ್ರೆ ಈಗ ಬೇರೆವೆಲ್ಲ ಸೈಲೇಜ್ ಆದಮೇಲೆ ಕಟಾವು ಮಾಡಿಬಿಟ್ಟು 4ರಿಂದ 5 ತಿಂಗಳು ಇಟ್ಬಿಟ್ರೆ ಸ್ವಲ್ಪ ಸ್ಮೆಲ್ ಬರೋದು ಬರುತ್ತೆ. ಬಟ್ ಇದು ಹಂಗಲ್ಲ. ನಿಮಗೆ ಮತ್ತೊಂದು 6ರಿಂದ 7 8 ತಿಂಗಳವರೆಗೂ ಇಟ್ಟರು ಸಹಿತ ಯಾವುದೇ ಕಾರಣಕ್ಕೂ ಇದು ಈ ಬೂಸ್ಟ್ ಬರೋದಾಗ್ಲಿ ಸ್ಮೆಲ್ ಬರೋದಾಗ್ಲಿ ಬರಲ್ಲ. ಅದರಿಂದ ಹಸುಗಳು ಬಹಳ ಇಷ್ಟಪಡ್ತವೆ. ಇದು ಕುರಿಗಳಿಗಿರ್ಬೋದು, ಮೇಕೆಗಳಿಗಿರ್ಬೋದು, ಎತ್ತುಗಳಿಗಿರ್ಬೋದು, ಎಮ್ಮೆಗಳಿಗೆ ಪ್ರತಿಯೊಂದಕ್ಕೂ ಸಹಿತ ಇದು ಮೇವಿಗೆ ಬಹಳ ಸೂಕ್ತವಾದಂಥ ತಳಿ. ಬೇಸಿಗೆ ಕಾಲಗಳಲ್ಲಿ ಎಲ್ಲಿ ಮೇವು ಇರಲ್ಲ. ಯಾಕಂದ್ರೆ ಕೆಲವು ಹೊರಗಡೆ ಎಲ್ಲ ಏನೋ ಗುಡ್ಡ ಮತ್ತು ಹೊರಗಡೆ ಪ್ರದೇಶದಲ್ಲಿ ಎಲ್ಲಿ ಮೇವು ಇರಲ್ಲ. ಆ ಟೈಮಲ್ಲಿ ಈ ಅಜಿತ್ ಸೂರ್ಯ ಸೈಲೇಜನ್ನು ಒಬ್ಬ ಮನೆಯಲ್ಲೇ ಬೇಕಾದ್ರೆ 2 ಎಕರೆ 1 ಎಕರೆ ಅರ್ಧ ಎಕರೆ ಹಿಂಗೆ ಸೈಲೇಜಿಗೆ ಅಂತ ತೊಗೊಂಡ್ಬಿಟ್ರೆ ಅದೇ ಮೇವನ್ನು ಒಳ್ಳೆ ಬೇಸಿಗೆ ಕಳಿವರೆಗೂ ಮೇಯಿಸ್ಬೋದು. ಇದು ನಮ್ಮದು 28ರಿಂದ 30 ಟನ್ ಬರುತ್ತೆ ಅಂತ ಹೇಳಿದ್ರೆ ಒಂದು ಎಕರೆಗೆ ಮಿನಿಮಮ್ 10 ಟನ್ ಹೆಚ್ಚಿಗೆ ಬರೋದ್ರಿಂದ ಇವತ್ತಿನ ಅವರೇಜ್ ರೇಟು 3ರಿಂದ 3.5 ಸಾವಿರ ರೂಪಾಯಿ ಇದೆ. ಏನು ಸೈಲೇಜ್ ರೇಟ್ ಅವರೇಜು ಇವಾಗ ಈ 4 ಇರ್ಬೋದು 3 ಇರ್ಬೋದು. ಅವರೇಜ್ 3ರಿಂದ 3.5 ಸಾವಿರ ರೂಪಾಯಿ ಒಂದು ಟನ್ನಿಗೆ ಬಂದಾಗ ಒಬ್ಬ ರೈತನಿಗೆ 10 ಟನ್ ಹೆಚ್ಚಿಗೆ ಬಂತು ಅಂದರೆ 30ರಿಂದ 35 ಸಾವಿರ ರೂಪಾಯಿ ಅಜಿತ್ ಸೂರ್ಯ ಬೆಳೆಯೋದ್ರಿಂದ ಲಾಭ ಇದೆ. ಅದಕ್ಕೆ ಸೈಲೇಜ್ ಭಾಳ ಮಹತ್ವ ಇದೆ. ಅಜಿತ್ ಸೂರ್ಯ ಯಾಕೆ ಸೈಲೇಜ್ ಲಾಭ ಅಂತ ಹೇಳಿದರೆ ಇದು ದಪ್ಪ ತೆನಿ ಬರ್ತೈತಿ. ದಪ್ಪ ತೆನಿ ಬರೋದ್ರಿಂದ ನೋಡ್ರಿ ನಿಮಗೆ ಅವರೇಜ್ ಏನಪ್ಪ ಅಂತ ಹೇಳಿದರೆ ನೋಡಿರಿ ಇದು ಸೈಲೇಜ್ಗೆ ಫುಲ್ ಹಸಿರು ಇದು ಏನು ಮೇಲಿನ ಸಿಪ್ಪಿ ಸಹಿತ ದಪ್ಪ ಹಸಿರು ಬರೋದ್ರಿಂದ ಮೇವು ಭಾಳ ಇಷ್ಟಪಡ್ತಾವೆ. ಆಮೇಲೆ ನೋಡ್ರಿ ಇದು ಏನಪ್ಪ ಅಂತ ಹೇಳಿದರೆ ಈ ತೆನಿ ಉದ್ದ ಬರ್ತೈತಿ. ಆಮೇಲೆ ಮಿನಿಮಮ್ ನಿಮಗೆ ಅವರೇಜ್ ಬೇರೆವೆಲ್ಲ 14ರಿಂದ 16 ಸಾಲ ಬರ್ತವೆ. ಇದು 16ರಿಂದ 18 ಸಾಲ ಬರ್ತೈತಿ. 16ರಿಂದ 18 ಸಾಲ ಬರೋದ್ರಿಂದ ನಿಮಗೆ ತೂಕ ಹೆಚ್ಚಿಗೆ ಬರ್ತೈತಿ. ರೈತರಿಗೆ ಸೈಲೇಜಿನ ತೂಕ ಹೆಚ್ಚಿಗೆ ಬರ್ತೈತಿ. ಆಮೇಲೆ ಕಾಳು ಸ್ವೀಟ್ ಬರೋದ್ರಿಂದ ಹಸುಗಳು ಭಾಳ ಇಷ್ಟಪಡ್ತಾವೆ. ಆಮೇಲೆ ಏನು ಇದನ್ನು ಇಲ್ಲಿವರೆಗೂ ಏನು ಪ್ರಯೋಗ ಮಾಡಿದಾರಲ್ಲ 3ರಿಂದ 4 ವರ್ಷ ಆಯಿತು. ಹಾಸನ, ಮೈಸೂರು ಮತ್ತು ದಾವಣಗೆರೆ, ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಎಲ್ಲರೂ ಈ ಅಜಿತ್ ಸೂರ್ಯ ಹಸುಗಳು ಏನು ಬಳಸ್ತದವಲ್ಲ ಆ ಹಾಲಿನ ಪ್ರಮಾಣ ಹೆಚ್ಚಿಗೆ ಬರುತ್ತೆ ಅಂತೇಳಿ ಅವರೇ ರೈತರ ಬಾಯಿಲೇ ಸಹಿತ ಇವತ್ತು ಬಂದಿದೆ. ಅಜಿತ್ ಸೂರ್ಯ ನೋಡಪ್ಪ ಇಷ್ಟೆಲ್ಲ ಸೈಲೇಜ್ ಹೆಚ್ಚಿಗೆ ಲಾಭ ಬರ್ತೈತಿ ಅಂತೇಳಿ ಇದಕ್ಕೇನು ಬೇರೆ ಪ್ರಯೋಗದ ಮುಖಾಂತರ ಏನು ಬೆಳೆ ಅವಶ್ಯಕತೆ ಏನಲ್ಲ. ಮಾಮೂಲಿ ರೈತರು ಏನು ಮೆಕ್ಕೆಜೋಳ ಬೆಳೀತಾರಲ್ಲ ಅದೇ ಪದ್ಧತಿಯಲ್ಲೇ ಮೆಕ್ಕೆಜೋಳನ ಇದನ್ನು ಬೆಳಿಬೋದು. ಬಟ್ ಅದೇ ಪದ್ಧತಿಯಲ್ಲಿ ಬೆಳೆಯೋದ್ರಿಂದ ಬೇರೆದಕ್ಕೂ ಇದಕ್ಕೂ ನೀವೇನು ಯಾವುದು ವ್ಯತ್ಯಾಸ ಏನಿಲ್ಲ. ಆದರೆ ಲಾಭ ಇದೆ. ಈಗ ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ಏನಂತ ಹೇಳಿದರೆ ಈ ಸೈಲೇಜ್ ಫ್ಯಾಕ್ಟ್ರಿಗಳು ಹೆಚ್ಚಿಗೆ ಆಗ್ತದವು.
ಈಗ ನಾವೇನು ಮೊದಲೇನು ಬೆಳೆದು ಏನೋ ಸೈಲೇಜ್ ಫ್ಯಾಕ್ಟ್ರಿ ಕೆಲವೊಂದು ಫ್ಯಾಕ್ಟ್ರಿಗಳಿಗೆ ಕೊಟ್ಟಿದ್ವಿ ಇಲ್ಲಿ ಭದ್ರಾವತಿ ಹೊನ್ನಾಳಿ ಇಲ್ಲೆಲ್ಲ. ಇದರಿಂದ ರೈತರಿಗೂ ಲಾಭ ಇದೆ ಮತ್ತು ಹಸುಗಳಿಗೂ ಒಳ್ಳೆ ಹಾಲು ಅಂತೇಳಿ ಅವರೇ ಪ್ರತಿಯೊಬ್ಬರಿಗೂ ಹೇಳ್ತಿರೋದ್ರಿಂದ ಉಳಿದ ಫ್ಯಾಕ್ಟ್ರಿಗಳು ಸಹಿತ ಈ ಅಜಿತ್ ಸೂರ್ಯನ ರೈತರಿಗೆ ಹಾಕಕ್ಕೆ ಬೆಳೆಯೋಕ್ಕೆ ಹೇಳೋದ್ರಿಂದ ರೈತರಿಗೂ ಲಾಭ ಇದೆ ಮತ್ತು ನಿಮಗೆ ಸೈಲೇಜ್ ಫ್ಯಾಕ್ಟ್ರಿಯವ್ರಿಗೆ ಏನೋ ಒಳ್ಳೆ ಒಂದು ಕ್ವಾಲಿಟಿ ಏನೋ ಸೈಲೇಜ್ ನಿಮಗೆ ಸಿಗುತ್ತೆ ಅಂತ ನಿಮ್ಮಲ್ಲಿ ಕೇಳ್ಕೊಂತ. ನಮ್ಮ ಹೆಸರು ಸುಬನ್ ಸಾಬು, ಬಲ್ಲೂರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು. ಮೊದಲಿಗೆ ಯಾವ ಬೀಜ ಹಾಕ್ತಿದ್ರಿ? ಸಣ್ಣ ಕಮರ್ಷಿಯಲ್ ಸಣ್ಣ ಇದ್ರ ಲೋಕಲ್ ಬೀಜ ಹಾಕ್ತಿದ್ವಿ ಸರ್. ಅವು ಯಾಕೆ ಇಳುವರಿ ಬರಲಿಲ್ಲ ಅದಕ್ಕೆ ಬೇರೆ ಬೀಜ ಮತ್ತೆ ತಂದಿದ್ದೆ. ಇದು ಪರಿಚಯದಲ್ಲಿದ್ದು ನಮಗೆ. ಆಮೇಲೆ ಅವ್ರು ಕಟ್ಕಸಿದ್ರು ನಮ್ಮ ಸಾರ್. ಅವ್ರು ಎಲ್ಲೇ ಶಿವಮೊಗ್ಗದಾಗ ಅಲ್ಲ ಮೈಸೂರಾಗಿದ್ರಿ ಅವರು. ಆಮೇಲೆ ಅವ್ರು ಏನಂದ್ರೆ ಇಲ್ಲ ನೀವು ಬೀಜ ಯಾವುದಕ್ಕೆ ಇದಕ್ಕೆ ಹಾಕ್ತೀರಿ ಅಂದರು ಶೈಲೇಜಿಗೆ. ಆಮೇಲೆ ಬ್ಯಾಡ ತಡಿ ಅದು ಬೇಡ ನಾನು ಕಳಿಸ್ತಾನೆ ಬೀಜನ ಅಂದು ಅವ್ರು ಅಲ್ಲಿಂದ ಕಳಿಸಿರಿ ಸರ್. ಈಗ ಎಷ್ಟು ಎಕರೆಗೆ ಹಾಕಿದ್ದೀರಾ? ಈಗ 1.5 ಎಕರೆ ಐತೆ ಸರ್. ಕಮರ್ಷಿಯಲ್ ಬೀಜನ ಒಂದು 2-3 ಬೆಳೆ ಹಾಕಿದ್ವಿ ಸರ್. ಅದು ಎಕರೆಗೆ 15-16 ಟನ್ ಬರೋದು. 1-2 ತೆನೆ ಐತೆ ಸರ್. ಅಂದ್ರೆ ಉದ್ದ 8 ಅಡಿ ಸೊಪ್ಪೆ ಬೆಳಿತೈತೆ. 8-9 ಅಡಿನೇ ಬೆಳೆದತ್ತೆ ನೋಡಿರಿ ಸರ್. ತೆನೆ ದಪ್ಪ ಸೈಜ್ ಐತಿ. ಈಗ ಕಂಪ್ನಿಯವ್ರು ನಿಮಗೆ ಯಾವ ರೀತಿ ಗೈಡ್ ಮಾಡಿದ್ರು, ಯಾವ ರೀತಿ ಬೆಳಿಬೇಕಂತ? ಅವ್ರು ಎಲ್ಲ ಹೇಳಿ ಕಳಿಸಿದ್ರು ಸರ್. ಹಿಂಗೆ ಮಾಡ್ಬೇಕು, ಈ ಟೈಮಿಗೆ ಔಷಧಿ ಹೊಡಿಬೇಕು, ಈ ಟೈಮ್ನಾಗೆಲ್ಲ ಇದನ್ನು ಮಾಡಿದ್ರೆ ನೀರು ಕಟ್ಬೇಕು ಅಂತಂದು ಎಲ್ಲ ಗೈಡೆನ್ಸ್ ಕೊಟ್ಟಿಮ್ಯಾಕ ಅವ್ರು ಹೇಳ್ದಂಗೆ ಮಾಡಿದ್ಕೆ ಅವರು ಈಗ ಇಲ್ಲಿ ಕಂಪ್ನಿಯವರು ಬಂದು ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡಿದಾರೆ ಸರ್. ಕಂಪ್ನಿಯವ್ರ ಒಳ್ಳೆ ಚೆನ್ನಾಗಿ ಮಾಡೋದು. ಯಾವ ಟೈಮಲ್ಲಿ ಏನೇನು ಹೌದು ಹೇಳ್ಕೊಟ್ಟಿದ್ದಾರೆ ಸರ್. ಸರ್ ಇದು ನಾವು ಹೋದನೇ ಸಲ ಹಾಕಿದ್ದು ನಾರ್ಮಲ್ ಸರ್. ಈಗ ಇದು ಅಜಿತ್ ಸೂರ್ಯ ಪರಿಚಯ ಮಾಡಿದ ಮ್ಯಾಕ ಇದು ಚೆನ್ನಾಗಿ ಬೆಳೆದ ಸರ್. ಒಂದು ಎಕರೆಗೆ 25-30 ಟನ್ ಬರ್ಬೋದು ಅಂತ ನಿರೀಕ್ಷೆ ಐತೆ ಸರ್. ಬರ್ತೈತಿ. ದಪ್ಪನ ಐತಿ, ತೆನಿನೂ ಮಸ್ತ್ ಐತಿ ಸರ್. ಹೋದನೇ ಸಲ ಬೇರೆ ಇದಕ್ಕೂ ಇದು ದನಗಳಿಗೆ ಹಾಕಿದ್ರೆ ಭಾಳ ಇಂಪ್ರೂವ್ಮೆಂಟ್ ಆಕೈತೆ ರೀ. ಅಂದ್ರೆ ಇಲ್ಲೆಲ್ಲ ಫ್ಯಾಕ್ಟ್ರಿಗಳು ಭಾಳ ಅದಾವೆ ಸರ್. ಸುತ್ತಮುತ್ತ ಎಲ್ಲ ಹಳ್ಳಿಗಳಾಗದಾವೆ ಸರ್. ಹೊನ್ನಹಳ್ಳಿ, ಕೊಳನಹಳ್ಳಿ, ನಾಗಸಹಳ್ಳಿ ಎಲ್ಲ ಅದಾವೆ. ಈಗ ಇದು ಇದಕ್ಕೆ ಕನ್ಫರ್ಮ್ ಮಾಡಿದ್ರೆ ಅಜಿತ್ ಸೂರ್ಯ ಐತಲ್ಲ ಚೆನ್ನಾಗಿ ಇದೈತಿ. ಎಲ್ಲ ಫ್ಯಾಕ್ಟ್ರಿ ಇದನ್ನು ಒಯ್ಯೋದು ಭಾಳ ಸೈಲೇಜಿಗೆ. ಇದೇ ದಾರಿಯಾಗೆ ಓಡಾಡ್ತಾರೆ ಸರ್. ಮೇನ್ ದಾರಿ ಇದು ಯಾವ ಕಂಪ್ನಿ ಅಂತ ಕೇಳಿದ್ರು. ನಾವು ಅಜಿತ್ ಸೂರ್ಯ ಅಂದ್ರೆ ಮುಂದಕ್ಕೆ ನಾವು ಹಾಕ್ಬೇಕು ಚೆನ್ನಾಗೈತಿ ಅಂತ ಭಾಳ ಜನ ಪಾಸ್ ಮಾಡ್ತಿದ್ದಾರೆ ಸರ್.